ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಈರುಳ್ಳಿ ಮೀನು ಕರಿ. ಇದನ್ನು ಮಾಡುವ ವಿಧಾನ ನೋಡ್ಕೊಬರೋಣ ಬನ್ನಿ. ಫಸ್ಟು ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನು ಕಾಳುಮೆಣಸು, 1 ಸ್ಪೂನ್ ಜೀರಿಗೆ, 2 ಗಡ್ಡೆ ಬೆಳ್ಳುಳ್ಳಿ, ಇದನ್ನು ಹಾಕ್ಕೊಂಡು ಮತ್ತೆ 1-2 ಗಡ್ಡೆ ಈರುಳ್ಳಿ, ಒಂದಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅತ್ತಾಗಿತ್ತಾಗ ಅಲ್ಲಾಡಿಸಿ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು 3 ಟೊಮೊಟೊ ಹಣ್ಣು ಹಾಕ್ಕೊಳ್ಳಿ. ಅದನ್ನು ಈಗ ಅತ್ತಾಗಿತ್ತಾಗ ಅಲ್ಲಾಡಿಸ್ಕೊಳ್ಳಿ. ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗೆ ಗೊರಗು ಹಂಗೆ ಎಲ್ಲ ಆಡಿಸ್ಕೊಂಡ್ರಿ. ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಸಾಫ್ಟ್ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಬಂದ್ಬಿಡಿ. ಇವಾಗ ಅದೇ ಬಾಣಲಿಗೆ 2 ಸ್ಪೂನ್ ಎಣ್ಣೆ ಬಿಟ್ಕೊಳ್ಳಿ. ಎಣ್ಣೆ ಅಂದರೆ ಆ ಎಣ್ಣೆ ಅಲ್ಲಪ್ಪೋ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು 1/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಸಾಸಿವೆ, ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊಬಿಡಿ. ಈ ಥರ ಹಾಕ್ಕೊಂಡು ಸ್ವಲ್ಪ ತಗಿತಾಗ ಅಲಾಡಿಸಿ. ಅದನ್ನ ಸ್ವಲ್ಪ ಸಾಸಿವೆ ಚಿಟಪಟ ಅಂತ ಬರಬೇಕು, ಚೆನ್ನಾಗಿ ಉರಿಬೇಕದು. ಇವಾಗ ಚಿಟಪಟ ಅನ್ನೋ ಟೈಮಲ್ಲಿ 1-2 ಗಡ್ಡೆ ಈರುಳ್ಳಿ ಹಾಕಿ, ಈ ಥರ ಉದ್ದುದ್ದಕ್ಕೆ ಹಚ್ಕೊಂಡು ಹಾಕಿ. ಅದನ್ನು ಇವಾಗ ಅತ್ತಾಗಿತ್ತ ಸ್ವಲ್ಪ ಅಲ್ಲಾಡಿಸ್ಕೊಳ್ಳಿ. ಆಡಿಸ್ತಾ ಇರೋಂಗೆ ಸ್ವಲ್ಪ ಫ್ರೈ ಆಗಬೇಕು ಈರುಳ್ಳಿ. ಈ ಥರ ಕಲರ್ ಚೇಂಜ್ ಆದಮೇಲೆ ರುಬ್ಬಿಟ್ಕೊಂಡ್ರು ಮಸಾಲೆನ ಅದಕ್ಕೆ ಹಾಕ್ಬಿಡಿ. ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅದು ಹಸಿ ವಾಸನೆ ಇರ್ತೈತಿ, ಸ್ವಲ್ಪ ಅದು ಸ್ವಲ್ಪ ಹೋಗಲಿ. ಈ ಥರ ಸ್ವಲ್ಪ ಕುದಿಯೋ ಟೈಮಲ್ಲಿ 1/4 ಟೀ ಸ್ಪೂನ್ ಅರಶಿನ, 1 ಸ್ಪೂನು ಖಾರದ ಪುಡಿ, 1.5 ಸ್ಪೂನ್ ಅಷ್ಟು ಆಚಿ ಫಿಶ್ ಕರಿ ಮಸಾಲ, ಕರಿ ಮಸಾಲೆ ಸೊಪ್ಪು ಬೇಕಾದರೆ ಹಾಕ್ಕೋಬೋದು ನೀವು. ನಾನು 1.5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ನೀವು ಅಷ್ಟು ಹಾಕ್ಕೋಬೋದು. ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಟ್ಟು, ಈ ಥರ ಕುದಿಯೋ ಟೈಮಲ್ಲಿ ಹುಣಸೆ ರಸ ಬಿಟ್ಕೊಳ್ಳಿ. 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನೆನೆಸಿಕೊಂಡಿದ್ದೆ, ನೆನೆಬಿಟ್ಟು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಲಿಡ್ ಮುಚ್ಚಿಬಿಡಿ. ಇವಾಗ 5 ನಿಮಿಷ ಬಿಟ್ಬಿಟ್ಟು ಮತ್ತೆ ತೆಗೀರಿ. ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು 1 ಗ್ಲಾಸ್ ಹಾಕ್ಕೊತಾ ಇದ್ದೀನಿ. ಈ ಥರ 1 ಗ್ಲಾಸ್ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಒಂದು 5 ನಿಮಿಷ ಮತ್ತೆ ಕುದಿಯೋಕ್ಕೆ ಬಿಟ್ಬಿಡೋಣ. ಈ ಥರ ಕುದ್ದಿದ್ದಾದಮೇಲೆ ಈ ಥರ ತೆಗೀರಿ. ಅದರೊಳಗಡೆ ಈಜೋಡಕ್ಕೆ ಮೀನು ಹಾಕ್ಬಿಡಿ. ಮೀನನ್ನ ಸ್ವಲ್ಪ ಅತ್ತಾಗಿತ್ತಾಗೆ ಪಲ್ಟಿ ಹೊಡಿಸಿ. ಉಪ್ಪು ಖಾರ ಚೆನ್ನಾಗಿ ಇಟ್ಕೋಬೇಕಲ್ವ, ಅದಕ್ಕೆ ಚೆನ್ನಾಗಿ ಪಲ್ಟಿ ಹೊಡಿಸ್ಬಿಟ್ಟು ಅದನ್ನು ಇವಾಗ ಕ್ಲೋಸ್ ಮಾಡಿಬಿಡಿ. ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡಿ. 5 ನಿಮಿಷ ಆದಮೇಲೆ ಮತ್ತೆ ತೆಗೆದು ಮತ್ತೆ ಅದನ್ನು ಇವಾಗ ಅತ್ತಾಗಿತ್ತಾಗ ಪಲ್ಟಿ ಹೊಡಿಸಿ ಅದನ್ನ.
ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ, ಅದಾಗಿರೋದು ಕೊಬ್ಬು ಪಬ್ಬು ಎಲ್ಲ ಬಂದ್ಬಿಟ್ಟಿದೆ. ಸ್ವಲ್ಪ ಅತ್ತಾಗಿತ್ತಾಗ ಅಲ್ಲಾಡಿಸ್ಬಿಟ್ಟು ನೋಡ್ಕೊಂಡು ಅಲ್ಲಾಡಿಸ್ಬೇಕು ನೀವು. ಜಾಸ್ತಿ ಹಂಗೆ ಅಮುಕ್ಬಿಡೋಕೆ ಹೋಗ್ಬೇಡಿ, ಮೀನೆಲ್ಲ ಒಡೆದೋಗ್ಬಿಡ್ತೈತೆ. ಈ ಥರ ಲೈಟಾಗಿ ಅಲ್ಲಾಡಿಸ್ಬಿಡಿ. ಲೈಟಾಗಿ ಮಾಡಿಬಿಟ್ಟು ಈ ಥರ ಇವಾಗ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಕ್ಲೋಸ್ ಮಾಡಿಬಿಟ್ಟು 5 ನಿಮಿಷ ಬಿಟ್ಬಿಡೋಣ. ಬಿಟ್ಟಾದಮೇಲೆ ಮತ್ತೆ ತೆಗ್ದು ನೋಡಿದಾಗ ಮೀನು ಸಾರು ರೆಡಿ. ಇವಾಗ ಅದ್ರ ಮೇಲೆ ಒಂಚೂರು ಹಂಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಬಿಡೋಣ. ಇಲ್ಲಿ ನೋಡಿ, ಇವಾಗ ಇಲ್ಲಿ ಕಣ್ಣಿದೆಯಲ್ಲ, ಕಣ್ಣು ಆಚೆ ಬಂದ್ಬೇಕು, ಈ ಥರ ವೈಟ್ ಕಾಣಬೇಕು. ಆವಾಗ ಮೀನು ಬೆಂದಿದೆ ಅಂತ ಅರ್ಥ ನಿಮಗೆ. ಮೀನು ಚೆನ್ನಾಗಿ ಬೆಂದು ಹೋಗಿದೆ. ಇವಾಗ ಮೀನು ಸಾಂಬಾರು ರೆಡಿ. ಇವಾಗ ಮುದ್ದೆ ಜೊತೆ ಹಾಕ್ಕೊಂಡು ತಿಂತಿದ್ರೆ ಹೆಂಗಿರುತ್ತೆ ಅಂದರೆ ಸೂಪರಾಗಿರುತ್ತೆ. ಪ್ಲೀಸ್ ಗೈಸ್, ಈ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ.